ವೀಕ್ಷಕರೇ ತಮಗೆಲ್ರಿಗೂ ನಮಸ್ಕಾರ. ಇವತ್ತು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಲ್ಲಿ ಬಂದ್ರೆ ಇವತ್ತು ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟ ಅಂತಕ್ಕಂಥದ್ದೇ ಕರೀಬಹುದು. ಬೀದರ್ ಜಿಲ್ಲೆಗಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಬಹುಮುಖ್ಯವಾದಂತಹ ಒಂದು ಸಮಸ್ಯೆಯನ್ನು ಎತ್ಕೊಂಡು ಇವತ್ತು ನಾವು ಚರ್ಚೆಗೆ ನನ್ನ ಜೊತೆಗೆ ಗುಂಡು ರೆಡ್ಡಿ ಅವರಿದ್ದಾರೆ. ಕಾಂಗ್ರೆಸ್ ಮುಖಂಡರು ಕೂಡ ಈ ಕಡೆ ಭಾಗದ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು. ಸೊ ಸೊ ಈ ಒಂದು BSSಗೆ ಶುಗರ್ ಫ್ಯಾಕ್ಟರಿ ಅಂತ ತಕ್ಷಣ ಬೀದರ್ ಜಿಲ್ಲೆಯ ಬೀದರ್ ಸಹಕಾರಿ ಕಾರ್ಖಾನೆ ಬಗ್ಗೆ ಒಂದು ನೆನಪಿಗೆ ಬರುತ್ತೆ. ಈ ಒಂದು ವಿಚಾರದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಅವ್ರನ್ನ ಮಾಡ್ತಾ ಸಾಕಷ್ಟು ವಿಚಾರಗಳನ್ನ ನಿಮ್ಮನ್ನ ತಿಳಿಸ್ಕೊಡ್ತೀನಿ. ಸರ್ ನಮಸ್ಕಾರ ಸರ್, ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ. ಇವತ್ತು ಬೀದರ್ ಜಿಲ್ಲೆಯ ಪ್ರಮುಖವಾದಂತಹ ಒಂದು ಸಮಸ್ಯೆಗಳಲ್ಲಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಈ ಒಂದು ವ್ಯವಸ್ಥೆ ಬಗ್ಗೆ ಹೇಳೋದಾಗಿದ್ದಲ್ಲಿ ಏನ್ ಮಾತಾಡ್ಬಲ್ರಿ ತಾವ ಒಂದು ಫ್ಯಾಕ್ಟರಿ ವಿಚಾರದಲ್ಲಿ? ಅದಕ್ಕೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಒಂದು ನಮ್ಮ ಜಿಲ್ಲೆಯ ಜೀವನಾಡಿ. ಇಡೀ ನಮ್ಮ ಜಿಲ್ಲೆಯ ಬೀದರ್ ಜಿಲ್ಲೆಯ ಮಧ್ಯ ಭಾಗದಲ್ಲಿ ಇದೆ. ಬಸವ ಕಲ್ಯಾಣ ಈ ಕ್ಷೇತ್ರದಿಂದನೂ ಅಷ್ಟೇ ಆಗುತ್ತೆ, ಔರಾದಿಂದನೂ ಅಷ್ಟೇ ಆಗುತ್ತೆ, ಮಾಲಿಕೆಯಿಂದನೂ ಅಷ್ಟೇ ಆಗುತ್ತೆ, ಬೀದರ್ ದಕ್ಷಿಣ ಕ್ಷೇತ್ರದಿಂದ ಅಷ್ಟೇ ಆಗುತ್ತೆ. ಆ ಫ್ಯಾಕ್ಟ್ರಿ ಒಂದು ಚಾಲು ಇದ್ರ ಸಾವಿರಾರು ಜನ ಲೇಬರ್ ಕೆಲಸ ಮಾಡ್ತಿದ್ರು ಒಳಗೆ. ಇಡೀ ಅವ್ರ ಫ್ಯಾಮಿಲಿಗೆ ಒಳ್ಳೆ ಪಾಪ ಅನುಕೂಲ ಬದುಕಕ್ಕ, ಅವ್ರ ಮಕ್ಳಿಗೆ ಓದಿಸ್ಲಕ್ಕೆ, ಮಕ್ಳು ಲಗ್ನ ಮಾಡ್ಲಕ್ಕ, ಅದು ಮಾಡ್ಲಕ್ಕ ಎಲ್ಲಕ್ಕ ಅನುಕೂಲ ಐತಿತ್ತು. ಆಮೇಲೆ ಇಲ್ಲಿ ನಿಯರೆಸ್ಟ್ ನಾನು ಒಂದು ಶೇರ್ ಹೋಲ್ಡರ್ ಇದ್ದೆ ನಾವು ಫ್ಯಾಕ್ಟ್ರಿ. ನಮ್ದೆಲ್ಲ ಕಬ್ಬು ಸೀದಾ ಫ್ಯಾಕ್ಟ್ರಿಗೆ ಹೋಯ್ತಿತ್ತು. ಯಾವ ಟೈಮ್ನಾಗ ಪೇಮೆಂಟ್ ಮಾಡ್ಬೇಕು ಪೇಮೆಂಟ್ ಮಾಡ್ತಿದ್ರು. ಅಂತದ್ ಹೋಗಿ ಇವತ್ತ ಅಂದ್ರೆ ಕಬ್ಬು ಹಾಕ್ಬೇಕಂದ್ರೆ ಬಿ ಯಾವ ಪರಿಸ್ಥಿತಿ ಅದ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ವರ್ಷಾಂಚಾರಿ ಕಬ್ಬು ಬೆಳೆಸಿ ನಮ್ಮ ಫ್ಯಾಕ್ಟ್ರಿ ಕಬ್ಬು ಹೋಯ್ತಾ ಇಲ್ಲ ಅಂತೇಳಿ ಒಂದ್ ಸೀಸನ್ದಾಗ ಸಾವಿರಾರು ಜನ ನಮ್ಮ ಹತ್ರ ಬರ್ತಾರೆ. ನಾವ್ ಆ ಫ್ಯಾಕ್ಟ್ರಿ ಚೇರ್ಮನ್ರಿಗೆ ಮಾತಾಡ್ಬೇಕು, CDO ಮಾತಾಡ್ಬೇಕು. ಅವ್ರವ್ರ ಸ್ವಂತ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿ ಅನುಕೂಲ ಆಯ್ತದ ಅಲ್ಲೆಲ್ಲಿ ಲೇಬರ್ ಬಿಟ್ಟು ಅವ್ರು ಹೋಯ್ತಾರ. ಈ ನಮ್ಮ ಬಸವ ಕಲ್ಯಾಣ ತಾಲೂಕಲ್ಲಿ ಯಾವ್ದು ಫ್ಯಾಕ್ಟ್ರಿಗಳಿಲ್ಲ. ಬಸವ ಕಲ್ಯಾಣ ತಾಲೂಕಕ್ಕೂ ಮತ್ತೆ ಹುಮ್ನಾಬಾದ್ ತಾಲೂಕಕ್ಕೂ ಭಾಗದ ಏನಂದ್ರೆ ಈಗ ಭಾಲ್ಕಿ ಆಗಿರ್ಬೋದು, ಇವತ್ತು ಬೀದರ್ ನಾರಾಯಣ ಇದೆ ಕೂಡ ಏನಂತಂದ್ರೆ ಇವತ್ತು BSSಗೆ ಅವಲಂಬಿತವಾದಂತ ರೈತರು ಕೂಡ ಇದ್ದಾರೆ. ಸೊ BSSಗೆ ಒಂದು ಶೇರ್ ಹೋಲ್ಡರ್ಸ್ ಅಂತಂದ್ರೆ ಸುಮಾರು 1405 ಅಂತಕ್ಕಂಥ ಒಂದು ಮಾಹಿತಿ ಪ್ರಕಾರ, ಅದಕ್ಕೆ ಹೆಚ್ಚಿಗೂ ಕೂಡ ಇರಬಹುದು. ಸೊ ಇವತ್ತು ಆ ರೈತರ ಬಗ್ಗೆ ಸಮಸ್ಯೆಗಳನ್ನ ಹೇಳೋದಾಗಿದ್ದಲ್ಲಿ ಹೋರಾಟಗಳನ್ನು ಕೂಡ ತೀವ್ರವಾಗಿ ಹೋರಾಟಗಳನ್ನು ಕೂಡ ಆಯ್ತು. ಯಾಕೆ ಆ ಹೋರಾಟ ಸೊ ಅಲ್ಲಿಗೆ ಸಾಕಷ್ಟು ಹೋರಾಟಗಳನ್ನ ಮಾಡಿ ಇವತ್ತಿಗೂ ಕೂಡ ಅಲ್ಲಿಗೆ ಕೊನೆ ಬಂದಿತ್ತು ಹೋರಾಟ ಅಂತಕ್ಕಂಥ ವಿಚಾರ ಬಂದ್ರೆ ಏನ್ ಕೇಳ್ತ ಈ ಮಾಡ ಫ್ಯಾಕ್ಟ್ರಿ ಜನಪರ ಇವತ್ತಿನ ನಮ್ ಜಿಲ್ಲೆ ರಾಜಕಾರಣಿಗಳಿದ್ದಾರೆ. ಅದು ಮಾಡ್ಬೇಕು ಅಂತ ಮನಸ್ಸಿನಾಗ ಬಂತು, ಎಲ್ಲರೂ ಸೇರಿ ಪಾರ್ಟಿ ಪಕ್ಷ ಬರತು. ಇವತ್ತೇನು ನಾವು ಪಾರ್ಟಿ ಯಾವಾಗ ಮಾಡ್ತೀರ ಅಂದ್ರೆ ಎಲೆಕ್ಷನ್ ಇದ್ದಾಗ ಮಾಡ್ರಿ. ಎಲೆಕ್ಷನ್ ಮುಗಿದ ಮೇಲೆ ನಮ್ ಜಿಲ್ಲೆಯ ಸಮಸ್ಯೆಗಳು, ನಮ್ ಕ್ಷೇತ್ರ ಸಮಸ್ಯೆ, ನಮ್ ತಾಲೂಕಾ ಸಮಸ್ಯೆ, ಯಾವ್ದ್ರ ಒಂದು ಸಮಾಜ ಕೆಲಸ ಬಂದಾಗ ಮುಂಜಾಗ್ರತೆ ವಹಿಸಿ ನಮ್ಮ ಮನೆ ಕೆಲಸ ಹೆಂಗ್ ಮಾಡ್ಕೋತೀವಿ ಹಂಗ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ನಮ್ಗೆ ಜನರು ಆಯ್ಕೆ ಮಾಡಿದ್ದು ಆ ಕ್ಷೇತ್ರದ ನೀವು ಕೆಲಸ ಮಾಡಕ್ 5 ವರ್ಷ ನಿಮ್ಗೆ ನೌಕರಿ ಇಟ್ಕೋತಾರ ಜನರು. ಇವ್ರ ಏನ್ ಮಾಡ್ಲತ್ತಾರ, ನಾವು ರಾಜರ ತಿಳ್ಕೊಂಡು ಜನರಿಗೆಲ್ಲ ನೌಕರ ತಿಳ್ಕೊಳತ್ತಾರ ನಮ್ ಜಿಲ್ಲೆದ. ಈ ಮನೋಭಾವ ಇರಬಾರ್ದು. ಜನರು ನಮ್ದೆಲ್ಲ ಅಹವಾಲ, ನಮ್ದೆಲ್ಲ ತಕ್ಲೀಫ್ ತಗೊಂಡು ನಮ್ ಬಗ್ಗೆ ನೀವು ಹೋರಾಟ ಮಾಡು, ನಮ್ ಬಗ್ಗೆ ನೀನ್ ಮಾತಾಡು, ನಮ್ ಸಮಸ್ಯೆ ಬಗೆಹರಿಸ ಅಂತೇಳಿ ತಾಲೂಕ್ ಪಂಚಾಯತ್ ಸದಸ್ಯ ಮಾಡ್ತಾರೆ, ಜಿಲ್ಲಾ ಪಂಚಾಯತ್ ಸದಸ್ಯ ಮಾಡ್ತಾರೆ, ಈ ಶಾಸಕರಾಗಿ ಮಾಡ್ತಾರೆ, MLC ಗಳಾಗಿ ಮಾಡ್ತಾರೆ. ಅಂದ್ರೆ ನಮ್ದು ಇಲ್ಲಿನ ಜನಪರ, ಹಿಂದುಳಿದವ್ರ ಪರ, ಮೈನಾರಿಟಿ ಪರ ಯಾರು ನೊಂದೋರ್ ಇರ್ತಾರ, ಅವ್ರ ಸಮಸ್ಯೆ ಏನಿರ್ತದ ನೀವು ಅವಾಜ್ ಮಾಡ್ಬೇಕಲ್ಲಿ. ಅಲ್ಲಿ ಹೋಗಿ ಇಂಥ ಸಮಸ್ಯೆ ಇದೆ ನಮ್ಮ ಕ್ಷೇತ್ರದಲ್ಲಿ, ಇಂಥ ಜನಾಂಗದ ಇಂಥ ಸಮಸ್ಯೆ ಇದೆ ಅಂತೇಳಿ ನಿಮ್ಗೆ ಕೆಲಸ ಮಾಡಕ್ ಕಳ್ಸಿದಲ್ಲಿ. ಅದು ಬಿಟ್ಕೊಟ್ಟು ಬರೀ ಬಿಸಿನೆಸ್. ಈಗ ಗೊತ್ತು ಏನಾಗ್ಯದ, ಈ ಅಂದ್ರ ರಾಜಕೀಯಕ್ಕೆ ಬರ್ಬೇಕಂದ್ರೆ ದುಡ್ಡು ಗಳಿಸ್ಲಕ್ ಬರ್ಬೇಕು ಅಂತರ ಆಗಿದೆ ಅಷ್ಟೇ. ಸರ್, ಫ್ಯಾಕ್ಟರಿ ವಿಚಾರದಲ್ಲಿ ಬಂದ್ರೆ ಬಿಸ್ನೆಸ್ ಅಂತಕ್ಕಂಥದ್ದು ಕೂಡ ಮಾಮೂಲಿಯಾಗಿ ಆ ಒಂದು ಕಾರ್ಖಾನೆ ಮತ್ತು ಇವತ್ತು ಕಂಪನಿ ಒಂದು ವ್ಯವಸ್ಥೆಯಲ್ಲಿ ಬರೋದು ಬಿಸ್ನೆಸ್. ಹೌದು. ಓಕೆ, ಇದರಲ್ಲಿ ರಾಜಕೀಯನೂ ಕೂಡ ಇನ್ವಾಲ್ವ್ ಆಗಿದೆ. ರಾಜಕೀಯ ಒಂದು ಹಂತದಲ್ಲಿ ಇವತ್ತು ಸಾಲದ ಬಾಧೆಯಿಂದನೂ ಕೂಡ ಮುಚ್ಚಲ್ಪಟ್ಟಿದೆ, ರಾಜಕೀಯ ಷಡ್ಯಂತ್ರ ಕೂಡ ಮುಚ್ಚಲ್ಪಟ್ಟಿದೆ ಅನ್ನೋದು ಕೂಡ ಚರ್ಚೆಗಳಿದೆಯಲ್ಲ ಸರ್. ಈಗ ರಾಜಕೀಯದವರೇ ಹೋಗಿ ಅಲ್ಲಿ ಫ್ಯಾಕ್ಟ್ರಿದಾಗ ಚೇರ್ಮನ್ ಆದ್ರು, ಡೈರೆಕ್ಟರ್ಗಳಾದ್ರು, ಅದಾಗೆ ಆಯ್ತಲ್ಲ ಫ್ಯಾಕ್ಟ್ರಿ. ಈಗಾಗ್ಲಿ ಏನಾಗ್ಯದ ಏನಿಲ್ಲ, ನಿಮ್ಮ ಆತ್ಮಕೂನ ದೇವ್ರಿಗೆ ಕೂನ. ಈಗ ಚಾಲು ಮಾಡ್ಬೇಕಂತ ಎಷ್ಟು ತಕ್ಲೀಫ್ ಅದ ಸರ್, ಎಷ್ಟು ದೊಡ್ಡ ಸಮಸ್ಯೆ ಅದ ಅನ್ನೋದು. ಇಡೀ ಜಿಲ್ಲೆಯವರು, ಈಗ ನಮ್ ಜಿಲ್ಲೆಯವರು ಉಸ್ತುವಾರಿ ಮಂತ್ರಿ, ಪ್ರಭಾವಿ ಮಂತ್ರಿಗಳಿದ್ದಾರೆ, ಮನೆ ಈಶ್ವರ ಖಂಡ್ರೆ ಸಾಹೇಬರು, ಎಲ್ಲಾ ಕ್ಷೇತ್ರದ, ನಮ್ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ರಾಜಶೇಖರ್ ಪಾಟೀಲ್ ಇದ್ದಾರೆ. ಈಗ ಪ್ರೆಸೆಂಟ್ ಸಿದ್ದು ಪಾಟೀಲ್ ಶಾಸಕರಿದ್ದಾರೆ, ಅಲ್ಲಿ ಬೆಲ್ದಾಳೆ ಇದ್ದಾರೆ,
ಪ್ರಭು ಚವ್ಹಾಣ್ ಇದ್ದಾರೆ, ರಹೀಂ ಖಾನ್ ಇದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ಮಾಜಿ ಹಾಜಿ ಎಲ್ಲರೂ ಸೇರ್ಕೊಂಡು ಈ ಫ್ಯಾಕ್ಟ್ರಿ ಸಮಸ್ಯೆ ತಗೊಂಡು ಹೋದಾಗ ಸಮಸ್ಯೆ ಬಗೆಹರಲ್ಲ ಅಂತೀರಿ ನೀವು? ಸರ್ ಖಂಡಿತ ರಾಜಕಾರಣಿಗಳು ಮತ್ತೆ ಧೀಮಂತ ನಾಯಕರು ಇವತ್ತು ಮನಸ್ಸು ಮಾಡಿದ್ರೆ ಎಲ್ಲರೂ ಕೂಡ ಸಾಧ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಈ ಒಂದು ಫ್ಯಾಕ್ಟ್ರಿ ಬಂದಾಗ್ಲಿಕ್ಕೆ ಕಾರಣ ಅಂತ ಒಂದು ವಿಚಾರದಲ್ಲಿ ಬಂದ್ರೆ ಇವತ್ತಿನ ತನ್ನ ಒಂದು ಲಾಭಕ್ಕೋಸ್ಕರ ತನ್ನ ಒಂದು ಬೇರೆ ಬೇರೆ ಕಾರ್ಖಾನೆಗಳು ಕೂಡ ಇದೆ ಈ ಒಂದು ಬೀದರ್ ಜಿಲ್ಲೆಯಲ್ಲಿ. ನೂತನವಾಗಿ ಸಾಕಷ್ಟು ಕಾರ್ಖಾನೆಗಳು ಕೂಡ ಆಗಿದೆ. ಆ ಕಾರ್ಖಾನೆ ಬಡತ ಬೀಳುತ್ತೋ ಅಥವಾ ನಮ್ಮ ಈ ಒಂದು ಸಾಲದ ಹೊರೆಯಿಂದ ಆಗಿರ್ತಕ್ಕಂಥ ಒಂದು ಇದರಲ್ಲಿ ಸೊ ಯಾರೋ ಒಬ್ರು ಇವತ್ತು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಪ್ರಯತ್ನಕ್ಕೆ ಇವತ್ತು ಮತ್ತೆ ಪುನರಾರಂಭ ಆಗಿದ್ರೆ ಸೊ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅಂತಕ್ಕಂಥದ್ನ ಈ ಒಂದು ವಿಚಾರ ಪ್ರಸ್ತಾವನೆ ಆಗುತ್ತೆ. ನೀವು ನಿಜ ಹೇಳಿದ್ರಿ ಮಾತು. ನೀವು ಹೇಳೋದು ಅನ್ಸರ್ಲಿಂದ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ತದೆ. ಈಗ ಪ್ರೆಸ್ಟೇಜ್ ಆಗಿವೆ, ಅಲ್ಲಿ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಇಲ್ಲಿ ಮಾಡಿದ್ರೆ. ಈಗ ಬಿಜೆಪಿ ಸರ್ಕಾರ ಇದ್ದಾಗೂ ಡೆಲಿಗೇಷನ್ ತಗೊಂಡೋಗಿದ್ರೆ ಅವಾಗೂ ಮಾಡಿಲ್ಲ. ನಾವು ಯಾವ ಸರ್ಕಾರಕ್ಕೆ ಇವರಿಗೆ ಪರ್ಟಿಕ್ಯುಲರ್ ನಾವು ಫೈಂಡ್ ಔಟ್ ಮಾಡ್ತಾ ಇಲ್ಲ. ಯಾರ ಮಾಡ್ರಿ ಫ್ಯಾಕ್ಟ್ರಿ ಚಾಲು ಮಾಡ್ರಿ. ಈ ಸಾಕಷ್ಟು ಜನ ಫ್ಯಾಕ್ಟ್ರಿ ಸಮಸ್ಯೆ ನಾವು ಫ್ಯಾಕ್ಟ್ರಿ ಅದ್ರ ಟೆಂಟ್ ಹಾಕೊಂಡು ಸ್ಟ್ರೈಕ್ ಧರಣಿ ಮಾಡಿದೀವಿ. ತಹಶೀಲ್ ಆಫೀಸ್ ಮುಂದೆ ಧರಣಿ ಮಾಡಿದೀನಿ. ನಾನು ಸಾಕಷ್ಟು ಲೇವಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದೀನಿ ಫ್ಯಾಕ್ಟ್ರಿ ಬಗ್ಗೆ, ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ. ನಾವ್ ಏನ್ ಮಾಡ್ಬೋದು ಹೇಳಿ? ನಾವು ಇದ್ದಿನ ಅಧಿಕಾರದಾಗಿದ್ದರೆ ಗಮನಕ್ಕೆ ತರ್ಬೋದು. ಅವ್ರು ಹೋಗಲ್ಲ. ಅಧಿವೇಶನದಾಗ ಕುಂತಾಗ ಸಂಬಂಧಪಟ್ಟ ಮಂತ್ರಿಗಳು ಇರ್ತಾರೆ, ಮುಖ್ಯಮಂತ್ರಿ ಅವ್ರು ಇರ್ತಾರೆ. ಅಲ್ಲಿ ಕುಂತು ಎಲ್ಲ ಮಾತಾಡಿದಾಗ ಬಗೆಹರುತ್ತೆ. ನಾವ್ ಇಲ್ಲೇ ಮಾತಾಡ್ಬೋದಲ್ಲ ಸರ್. ಈ ಒಂದು ಉತ್ತರ ಕರ್ನಾಟಕ ಭಾಗಕ್ಕೂ ಮತ್ತೆ ದಕ್ಷಿಣ ಕರ್ನಾಟಕ ಭಾಗಕ್ಕೂ ಟ್ಯಾಲಿ ಮಾಡಿದಾಗ ಕೆಲವೊಂದಿಷ್ಟು ಹೋರಾಟದ ನೆನಪುಗಳನ್ನ ಇದಾಗ್ತದೆ. ಸೊ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಒಂದು ಹೋರಾಟಗಳನ್ನ ಮಾಡಿದ್ರು ಆ ಸಮಯದಲ್ಲಿ. ರೈತರು ಯಾವುದೇ ಪಕ್ಷದಲ್ಲಿ ಇರ್ಲಿ, ಇವತ್ತು ಪಕ್ಷವನ್ನ ಬಿಟ್ಟು ನಾವೆಲ್ಲರೂ ಕೂಡ ರೈತರು ಅಂತಕ್ಕಂಥ ಒಗ್ಗಟ್ಟಲ್ಲಿ ಹೋರಾಟಗಳನ್ನ ಮಾಡಿದ್ರು. SSB ಕೂಡ ಆಯ್ತು. ಇಲ್ಲಿ ಯಾಕೆ ಆ ರೀತಿ ಹೋರಾಟ ಆಗ್ತಾ ಇದೆ? ನಾನು ಮೊನ್ನೆ ನೋಡಿದೆ ಸರ್, ಈ ಹುಮ್ನಾಬಾದ್ ಸ್ಟ್ರೈಕ್ ಮಾಡಿದಾಗೂ ನಾನು ಹೋಗಿದ್ದೆ. ಬೀದರ್ನಾಗೂ ನಾನು ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದ್ಗಡೆ ಮಾಡಿದ್ರು, ಅಲ್ಲೂ ನಾನು ಹೋಗಿದ್ದೆ. ಇಲ್ಲೆಲ್ಲೋ ಇದ್ರಲ್ಲೂ ಬಣಗಳಿವೆ. ದಯವಿಟ್ಟು ಅವ್ರಿಗೆ ಎಲ್ಲರಿಗೆ ಇನ್ನೊಂದ್ಸಲ ಕೈ ಜೋಡಿಸಿ ಹೇಳ್ತೀನಿ. ಅವತ್ತು ನಾ ಮೈಕಿನಾಗೂ ಮಾತಾಡಿದ್ದೇನೆ. ಅಲ್ಲಿ ರೈತರ ಅಂತ ಬಂದಾಗ ರೈತರ ಮಕ್ಕಳಾಗಿರ್ರಿ, ಯಾವ ಪಕ್ಷದ ಮಕ್ಕಳಲ್ಲ. ರೈತರಿಗೋಸ್ಕರ ಹೋರಾಟ ಮಾಡ್ರಿ. ಆಮೇಲೆ ಎಲೆಕ್ಷನ್ ಬಂದಾಗ ಮಾಡ್ಕೊರಿ, ನೀವು ಯಾವ ಪಾರ್ಟಿಯಾಗ ಇದ್ದೀರಿ ಏನಿದ್ದೀರಿ. ನಾವತ್ತು ಅದನ್ನ ಹೇಳ್ದೆ. ಇಲ್ಲೂ ಕಾಂಗ್ರೆಸ್ ಬಿಜೆಪಿ ಆಯ್ತು. ಈದಾಗ ಕೆಲವೊಬ್ರು ಇದ್ರಾಗೂ ಗ್ರೂಪ್ಗಳಿವೆ, ಒಬ್ಬರು ಫಾಲೋವರ್ ಒಬ್ರು ಇದ್ದಾಗ ಅಲ್ಲಿ ಜೋರಾಗಿ ಮಾತಾಡಕ್ ಆಗಲ್ಲ. ಪಾಪ ಅವರು ರೈತ ಸಂಘದವರು ಸ್ವಲ್ಪ ಎಲ್ಲೋ ಸಮಸ್ಯೆಯಲ್ಲಿ ಇದ್ದಾರೆ ಅನ್ಸ್ತದೆ ಅಲ್ಲಿ ನೋಡಕ್ಕೆ. ಅದು ಕೂಡ ಒಂದ್ ಕಡೆ ಹೌದು, ಚರ್ಚೆ ಕೂಡ ಇದೆ ಅಂತಂತಿಲ್ಲ. ಆದ್ರೆ ಇವತ್ತು ಒಂದು ವಿಚಾರ ನಾನು ಬಹಳ ಗಂಭೀರವಾಗಿ ನಾನು ಪರಿಗಣಿಸ್ತಕ್ಕಂತ ವಿಚಾರದಲ್ಲಿ ರೈತರಿಗೆ ಮತ್ತೆ ಕಾರ್ಮಿಕರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಇವತ್ತು ರಾಜಕೀಯ ವಿಚಾರಗಳಲ್ಲಿ ಬಂದ್ರೆ ಜಿಲ್ಲೆ ಉಸ್ತುವಾರಿ ಆಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಅಲ್ಲಿ ಶಾಸಕರಾಗಿರ್ಬೋದು, ತಮ್ಮಂತ ನಾಯಕರು ಕೂಡ ಏನಂದ್ರೆ ಇವತ್ತು ಫ್ಯಾಕ್ಟ್ರಿ ಪುನರಾರಂಭ ಆಗ್ಬೇಕು ಅನ್ನೋ ಒಂದು ಚರ್ಚೆಗಳಲ್ಲಿ ಸಾಕಷ್ಟು ಜನ ಇದ್ದೀರಿ. ಸೊ ಆದ್ರೆ ಇವತ್ತು ಫ್ಯಾಕ್ಟ್ರಿ ಆರಂಭವಾಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಒಗ್ಗಟ್ಟಿಲ್ಲ. ಸರ್ ಇವತ್ತು ಒಗ್ಗಟ್ಟಿನ ಒಂದು ಪ್ರದರ್ಶನ ಒಂದ್ ಕಡೆ ಆಗಿದ್ದಲ್ಲಿ ಇದರದ ಈ ಒಂದು ಸಕ್ಕರೆ ಕಾರ್ಖಾನೆ ಮತ್ತು ಕೈಗಾರಿಕೆಯ ಒಂದು ಸಚಿವರು ಕೂಡ ಈ ಒಂದು ಫ್ಯಾಕ್ಟರಿ ವಿಚಾರವಾಗಿ ಕಾಳಜಿ ವಹಿಸಿದ್ರು. ಸೊ ಈ ಒಂದು ವಿಚಾರದಲ್ಲಿ ಬಂದ್ರೆ ಈ ಒಂದು ಬಾಂಡಿಂಗ್ ಅಂತಂದ್ರೆ ಹೇಗಿದ್ದಾಗ ಫ್ಯಾಕ್ಟರಿ ಆರಂಭವಾಗುತ್ತೆ ನಿಮ್ ಪ್ರಕಾರ? ಏನಿಲ್ಲ ಸರ್, ಎಲ್ಲರೂ ಸೇರಿ ಅವರು ಇವರು ನಾ ಇವೆಲ್ಲ ಭಾವನೆ ಬಿಟ್ಟು ನಾವು ಎಲ್ಲ ಸೇರಿ ಒಂದಾಗಿ ಎಲ್ಲರಿಗೂ ಮನವೊಲಿಸಿ ಕರ್ಕೊಂಡೋಗಿ ಸರ್ಕಾರ ಮುಂದೆ ಒತ್ತಡ ಹಾಕಿದಾಗ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಸರ್. ಸಾವಿರಾರು ರೈತರಿಗೆ ಹೆಲ್ಪ್ ಆಗುತ್ತೆ, ಸಾವಿರಾರು ಒಳಗಡೆ ಕೆಲಸ ಮಾಡೋ ಕಾರ್ಮಿಕರಿಗೆ ಒಳ್ಳೇದಾಗುತ್ತೆ. ಸರ್ ಇವತ್ತು ನಾಯಕರು, ರಾಜಕೀಯ ನಾಯಕರು ಯಾವುದೇ ಪಕ್ಷ ಯಾವುದೇ ಸೀಮಿತವಾಗಿರ್ಲಿ, ನನ್ನ ಪ್ರಶ್ನೆ ಏನಂತಂದ್ರೆ ರೈತರು ದೇಶದ ಬೆನ್ನೆಲುಬು ಅಂತಕ್ಕಂಥದ್ದು ಅಭಿಪ್ರಾಯ ಇರುತ್ತೆ. ರೈತರ ಬಗ್ಗೆ ವಿಚಾರದಲ್ಲಿ ಬಂದ್ರೆ ಸೊ ರೈತರಿಗೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಯಾವುದೇ ಒಂದು ಪಕ್ಷ ಒಂದು ಆಡಳಿತ ಪಕ್ಷದಲ್ಲಿದ್ದಾಗ ಯಾಕ ಒಂದು ರೈತರಿಗೆ ನೆರವಾಗ್ತಕ್ಕಂಥ ಕೆಲಸಗಳನ್ನ ಮಾಡೋದಿಲ್ಲ? ಅದು ಬೀದರ್ ಜಿಲ್ಲೆ ಆಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು. ಸರ್ ಮಾಡ್ಲಿಕ್ಕೆ ಕಳಿಸ್ತಾರ. ಮನಸ್ಥಿತಿಗಳು ಹೆಂಗವ ಅಂದ್ರ ಎಲೆಕ್ಷನ್ ನಿಂತಾಗ ಗೆಲ್ಲೋ ತನಕ ಒಂದು ಸ್ಟೈಲ್ ಇರುತ್ತೆ ಜನಪ್ರತಿನಿಧಿಗಳು. ಅಲ್ಲಿ ನಾನೆಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಸುಳ್ಳು ಆಶ್ವಾಸನೆ ಕೊಟ್ಟು ಕೈ ಕಾಲು ಬಿದ್ದು ನೋಡ್ರಿ. ಬಸವ ಕಲ್ಯಾಣ, ಹುಮ್ನಾಬಾದ್, ಬೀದರ್ ಎಲ್ಲ ಕಡೆ ನೋಡಿದ್ರಿ. ಆಮೇಲೆ ಎಲ್ಲ ಡಿಫ್ರೆಂಟ್ ಬಸವ ಕಲ್ಯಾಣ. ಸಾಷ್ಟಾಂಗ ನಮಸ್ಕಾರ ಬಿಡ್ತೀನಿ ಅವ್ನ ಮನುಷ್ಯ ಎಲ್ಲರಿಗೆ. ಅದು ಮಾಡಿಸ್ತೀನಿ, ಫ್ಯಾಕ್ಟ್ರಿ ಚಾಲು ಮಾಡಿಸ್ತೀನಿ, ಮಟಕ ಬಂದ್ ಮಾಡಿಸ್ತೀನಿ, ಶರಿ ಬಂದ್ ಮಾಡಿಸ್ತೀನಿ. ಅದುವೇ ಕೆಲವೊಂದ್ಸಲ ನೋಡಿದೆ, ಶರಿ ಬಂದ್ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ. ಅಲ್ಲಿ ಹೋಗಿ ನೋಡ್ರಿ ಶರಿ ಮಾರೋರು ಯಾರ, ಹಳ್ಳಿ ಸಪ್ಲೈ ಯಾರು ಮಾಡ್ಲತ್ತಾರ. ಅದ್ರ ಮನಸ್ಥಿತಿ ಜನರ ಮೂರ್ಖರಿಲ್ಲ ಸರ್, ಜನರಿಗೆಲ್ಲ ಗೊತ್ತಾಗುತ್ತೆ.
ಬಟ್ ಜನರಿಗೆ ನೀವು ಎದುರು ಬರೀ ನಾಟಕ ಮಾಡಿ ನೀವು ಜನರ ಮನಸ್ಸು ಜನರಿಗೆ ಟೇಸ್ಟ್ ಏನ್ ಬೇಕು ಆ ತರ ನೀವು ಮಾತಾಡ್ಕೊಂಡು ನೀವು ಒಂದ್ಸಲ ಎರಡ್ ಸಲ ಮೋಸ ಮಾಡ್ಬೋದು ಸರ್. ಕಂಟಿನ್ಯೂ ಮೋಸ ಮಾಡ್ಲಿಕ್ಕೆ ಆಗಲ್ಲ. ನಾವು ಏನ್ ಮಾತಾಡ್ತೀವಿ ಅದು ಒಳಗಡೆ ಇರ್ಬೇಕು. ನಾವು ಅಧಿಕಾರಿಗಳಿಗೆ ಹೇಳಿ ಟೈಟ್ ಮಾಡ್ಸ್ರಿ, ಬಂದ್ ಮಾಡ್ಸ್ರಿ. ಸಾಧ್ಯ ಆದ ದುಕಾನ್ದಾಗ ಹಳ್ಳಿಗಳು ಸಿಗೋದ್ ಬಂದೈತದ. ನೀವು ಯಾವಾಗ ಬೇಕಾವಾಗ ಹಳ್ಳಿಗಳದ್ದು ಸಿಗ್ಲತ್ತ, ಎಲ್ಲ ಡಬ್ಬಿಗಳದ್ದು ಸಿಗ್ಲತ್ತ, ಅದು ಬಂದ್ ಮಾಡ್ಸ್ರಿ, ನಿಮ್ ಕೈಯಾಗದ. ಅದು ಬಿಟ್ಕೊಂಡು ಸುಮ್ಮನೆ ಎಲ್ಲ ಮೈಕ್ ಸಿಕ್ತಂದ್ರು ನೀವು ಸರಿ ಬಂದ್ ಮಾಡ್ರಿ, ನೀವು ಮಟ್ಗ ಬಂದ್ ಮಾಡ್ರಿ, ಮೈಕಿನಾಗ ಅಷ್ಟೇ. ಈ ಶೋಪುಟ ಹೊಡ್ಕೊಂಬೋದಕ್ಕಿನ ಆ ಆ ಆ ಕಳ್ಕಳಿ ನಿಮ್ಮಲ್ಲಿ ಏನ್ ಮಾತಾಡ್ಲತ್ತೀರಿ, ನಿಮ್ಗೆ ಧನ್ಯವಾದ ಹೇಳ್ತೇವೆ. ಬಟ್ ಆ ಕಳ್ಕಳಿ ನಿಮ್ ಮನಸ್ಸಿನಾಗಿರ್ಲಿ, ಜನಪರ ಕಳ್ಕಳಿ ನಿಮ್ ಮನಸ್ಸಿನಾಗಿರ್ಲಿ, ಅದು ಕಾರ್ಯರೂಪಕ್ಕೆ ತರ್ರಿ. ನಾ ಸುಮ್ಮನೆ ಎಲ್ಲೋ ಮೆಚ್ಚಿಸ್ಕೊಂಬಸಲಿಂದು ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗಸಲಿಂದು ಆ ಸೋಷಿಯಲ್ ಮೀಡಿಯಾ ಹೀರೋ ಆಗಸಲಿಂದ ಮಾಡೋದು ಅದು ತಪ್ಪು. ಸರ್, ಈಗ ಫ್ಯಾಕ್ಟರಿಯ ಒಂದು ಕೊನೆಯ ಒಂದು ಪ್ರಶ್ನೆ ಬಂದ್ರೆ, ಈ ಒಂದು ಹಂಗಾಮ ಅಂತೂ ಮುಗಿಯಿತು. ಮುಂದಿನ ಹಂಗಾಮಿನಲ್ಲಿ ಫ್ಯಾಕ್ಟರಿ ಪುನರಾರಂಭಕ್ಕೆ ಹೋರಾಟಗಳಾಗಿರ್ಬೋದು, ಇವತ್ತು ಸಂಬಂಧಪಟ್ಟಂತ ಸಚಿವರನ್ನಾಗಿರ್ಬೋದು, ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು, ತಾವು ಕೂಡ ಇವತ್ತು ಶೇರ್ ಹೋಲ್ಡರ್ ಮತ್ತೆ ಬೀದರ್ ಜಿಲ್ಲೆಯ ಹಿರಿಯ ನಾಯಕರು ಕೂಡ ಆಗಿ, ಸೊ ಈ ಫ್ಯಾಕ್ಟರಿ ವಿಚಾರವಾಗಿ ತಮ್ಮ ಪ್ರಯತ್ನಗಳು ಹೇಗಿರುತ್ತೆ? ಈ ಒಂದು ಸರ್, ನಾವು ಎಲ್ಲದಕ್ಕೂ ರೆಡಿ ಇದ್ವಿ. ಯಾರೇ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗ್ಲಿ, ಹಾಜಿ ಆಗ್ಲಿ, ಜಿಲ್ಲೆಯವ್ರು ಎಲ್ಲರೂ ತಿಳ್ಕೊಂಡು ಎಲ್ಲರಿಗೂ ಸಂಬಂಧಪಟ್ಟಿದ್ದೆ ಅದ ಸರ್. ಎಲ್ಲರದಕ್ಕೆ ಕಬ್ಬು ಹೋಯ್ತದಲ್ಲಿ ಆ ಕಾಳಜಿ ವಹಿಸ್ಕೊಂಡು ಎಲ್ಲರೂ ಹೋದ್ರೆ ನಾವು ಹೋಯ್ತು. ನಾವು ಸಾವಿರಾರು ರೈತರಿಗೆ ಕರ್ಕೊಂಡು ಹೋಯ್ತು, ಎಲ್ಲರ ಜ್ವರ ಇತ್ತಂದ್ರೆ ಅದ್ ಜನ ಕರ್ಕೊಂಡು ಹೋಗಿ ಹೋರಾಟ ಮಾಡ್ಲಿಕ್ಕೂ ಸಿದ್ಧ ಇದ್ದೆವು. ನೀವು ಯಾವ್ದಾರ ಮಂತ್ರಿಗೆ ಹೋಗಿ ಭೇಟಿಯಾಗಾರ ಮುಖಂಡರು ಬರೋದ್ರು ನಾವು ರೆಡಿ ಇದ್ದೆವು. ಬಟ್ ನೀವು ಮುಂದಾಗಿ ಮಾಡ್ಬೇಕಲ್ಲ ಸರ್. ಈಗ ಯಾರು ಸಕ್ಕರೆ ಮಂತ್ರಿ ಯಾರ, ಮುಖ್ಯಮಂತ್ರಿ ಅವ್ರು ಯಾರ, ಉಪಮುಖ್ಯಮಂತ್ರಿ ಅವ್ರು ಯಾರ, ಹೋಗಿ ತಾವು ಮನವೊಲಿಸಿ, ಹಿಂಗಿಂಗ್ ಫ್ಯಾಕ್ಟ್ರಿ ಅದ ನಮ್ಮ ಜಿಲ್ಲೆದಾಗ, ಇಷ್ಟು ಸಮಸ್ಯೆ ಅದ, ಇದೊಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಯ್ತಂದ್ರೆ ಇಷ್ಟು ಅನುಕೂಲ ಅದ, ಅವ್ರಿಗೆ ಮನವೊಲಿಸಿ ಅವ್ರಿಗೆ ತಿಳಿ ಹೇಳಿ ಆ ಸ್ಟಾರ್ಟ್ ಮಾಡ್ತಕ್ಕಂಥ ಕೆಲಸ ತಾವೆಲ್ಲರೂ ಜಿಲ್ಲೆ ನಾಯಕರು ಮಾಡ್ಬೇಕಂತ ನಮ್ ವೈಯಕ್ತಿಕನೂ ಕಳಕಳಿ ಮನವಿ ಮಾಡ್ತೀನಿ ಸರ್. ಸರ್, ವೈಯಕ್ತಿಕ ಕಳಕಳಿ ಮನವಿ ಮಾಡ್ತಾ ಇದ್ದೀರಿ. ರೈತರ ಬಗ್ಗೆ ತಾವು ಕೂಡ ರೈತರಾಗಿ ಕಾಳಜಿ ಮಾಡ್ತೀರಿ. ಸರ್, ಇವತ್ತು ಸಾಕಷ್ಟು ಈ ಒಂದು BSK ಶುಗರ್ ಫ್ಯಾಕ್ಟರಿಯ ಒಂದು ವಿಚಾರವಾಗಿ ಬಂದ್ರೆ, ಮುಖ್ಯಮಂತ್ರಿಗಳ ಬಳಿನೂ ಕೂಡ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಸಾಕಷ್ಟು ಹೋರಾಟಗಳನ್ನಾಯ್ತು, ಸೊ ಮೀಟಿಂಗ್ಗಳನ್ನಾಯ್ತು, ಆದ್ರೂ ಕೂಡ ಕಾರ್ಯರೂಪಕ್ಕೆ ಬಾರದಿರತಕ್ಕಂಥ ರಾಜಕೀಯ. ಸೊ ಈ ಒಂದು ರಾಜಕೀಯ ಅಂತಕ್ಕಂಥ ವಿಚಾರದಲ್ಲಿ ಬಂದ್ರೆ, ಸೊ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಒಂದ್ಸತಿ ನಾನು ನಿಮ್ಗೆ ಈ ಒಂದು ಕ್ಷಣದಲ್ಲಿ ಮಂಡ್ಯದ ಬಗ್ಗೆ ನಾನು ತಗೊಂಡೆ. ಸೊ ಅಭಿವೃದ್ಧಿ ವಿಚಾರದಲ್ಲಿ ಬಂದ್ರು ಕೂಡ ಇಲ್ಲಿ ಈ ಒಂದು ಬೀದರ್ ಜಿಲ್ಲೆಗೆ ಎರಡು ವಿಚಾರಗಳನ್ನ ಇಲ್ಲಿ ಬಹಳ ಸಕ್ರಿಯವಾಗಿ ಇದಾಗ್ತದ. ಸಾಕಷ್ಟು ಬೇಡಿಕೆಗಳಂದ್ರೆ, ಈಗ ಶುಗರ್ ಫ್ಯಾಕ್ಟರಿಯ ಪುನರಾರಂಭ ಒಂದು ವಿಚಾರ. ಸೊ ಕಾರಂಜ ಜಲಾಶಯ ಸಂತ್ರಸ್ತರು ಕೂಡ ಪರಿಹಾರ ಸಿಕ್ಕಿಲ್ಲ ನಾವು. ಸೊ ಜೊತೆಗೆ ಕೃಷಿ ಕಾಲೇಜ್ ನೋಡ್ರಿ, ಈಗ 3 ವಿಚಾರಗಳಿದೆ ಸರ್. ಎಲ್ಲ 25-30 ವರ್ಷದಿಂದ ಹೋರಾಟ ಮಾಡ್ಲತ್ತಾರ ಅವರು, ಕಾರಂಜ ಸಂತ್ರಸ್ತರು. ಇನ್ನೂ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಅದೇ ಯಾವ ಮಟ್ಟಕ್ಕೆ ನೋಡೋದು, ಯಾವ ಹೋದ್ರಿಗೆ ತಕ್ಲೀಫ್. ಸರ್ಕಾರ ಜನಪ್ರತಿನಿಧಿಗಳನ್ನ ಅಂತ ಅದಕ್ಕೆ ಇಮಿಡಿಯೇಟ್ ಸೆಟ್ ಔಟ್ ಮಾಡ್ಬೇಕು. ಅದಕ್ಕೆ ನಿಮ್ಗೆ ಕೆಲಸ ಮಾಡ್ಲಕ್, ನೀವು ಕೆಲಸ ಮಾಡ್ರಿ ಅಂತ ಹೇಳಿ ಎಲೆಕ್ಟ್ ಮಾಡಿ ನಿಮ್ಗೆಲ್ಲ ಜನ ಓಟ್ ಹಾಕಿ ಆರಿಸಿ ಕಳ್ಸಿದ್ವು. ಅದು ಬಿಟ್ಕೊಂಡು ಒಂದ್ ಸಾವಿರಾರು ಸಲ ಆ ಕ್ಷೇತ್ರ ಜನ ಕಾರಂಜ ಸಂತ್ರಸ್ತರು ಬೆಂಗಳೂರಿಗೆ ಡೆಲಿಗೇಷನ್ ತಗೊಂಡೋಗಿದ್ದಾರೆ. ಸಾಕಷ್ಟು ಸಲ ಧರಣಿ ಮಾಡಿದ್ದಾರೆ, ಸಾಕಷ್ಟು ಸಲ ಮಂತ್ರಿಯವರಿಗೆ ಮುಕ್ತಿ ಹಾಕಿದ್ದಾರೆ, ಜಿಲ್ಲಾ ಅಧಿಕಾರಿಗಳ ಆಫೀಸ್ ಮುಂದೆ ಕುಂತಿದ್ದಾರೆ. ಎಲ್ಲ ಏನಾಯ್ತು ಮಾಡ್ಬೇಕಲ್ಲ ಸರ್. ಈಗ ಎಲ್ಲರ ಹದ್ದು ತಂದ್ರೆ ಟ್ರಪ್ಪನ್ ಟ್ರೀಟ್ಮೆಂಟ್ ಮಾಡ್ಕೋತೇವಲ್ರಿ. ಪಾಪ ಅವ್ರು ನೋವು ಯಾರು ನೋಡ್ತಾರ? ಅದು ಒಂದೇ ಇಲ್ಲ, ಜಿಲ್ಲೆ ಯಾವುದೇ ಸಮಸ್ಯೆ ಇರ್ಲಿ, ನೀವು ರೈತರಿಗೆ ಪರ ಇದ್ದೇವೆ ಅಂತ ಹೇಳಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ. ಇವತ್ತು ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ಮಾಡ್ತೀರಿ. ಬರೀ ಹೇಳಕ್ ಅಷ್ಟೇ ಸೀಮಿತ ಆಗಿದೆ ಅದು. ಆ ಮೈಕಿನಾಗ ಹೇಳಕ್ ಅಷ್ಟೇ ಸೀಮಿತ, ಅಷ್ಟೇ ಶಾಲ್ ಹಾಕ್ಬರ್ತಾರ ಮತ್ತ. ಹೌದು, ಹಿಂಗೆ ಸರ್. ಇವತ್ತು ರೈತರಿಗೆ ಇಂತ ಒಂದು ಸಮಸ್ಯೆಗಳು ಇವತ್ತು ಫ್ಯಾಕ್ಟರಿ ಒಂದು ವಿಚಾರಣೆ ಅಲ್ಲ, ಪ್ರತಿಯೊಂದು ಬೆಳೆ ಬೆಳೆದಂತ ಬೆಳೆಗೂ ಕೂಡ ನಿಗದಿತ ಬೆಲೆ ಇಲ್ಲ ಅಂತ ಅನ್ನೋದು ಕೂಡ ಸಾಕಷ್ಟು ಹೋರಾಟಗಳು. ಅವ್ರಿಗೆ ನೀರಾವರಿ ಒಂದು ವ್ಯವಸ್ಥೆ, ಇತರ ವ್ಯವಸ್ಥೆಯಲ್ಲೂ ಕೂಡ ಹೋರಾಟಗಳು. ಇವತ್ತ ನೀವು ಹೋಗಿ ಒಂದ್ ಪಾಂಡಬ್ಬಿದಾಗ ಅವ್ರು ಒಂದ್ ಚೀಟಿ ತೋರೋದ್ರ ಮೇಲೆ ಬೆಲೆ ಇರ್ತದೆ. ಒಂದ್ ಕಿರಾಣ ದುಕಾನ್ಗೆ ಹೋರಿ ಅಂತ ಪರ್ಚೇಸ್ ಮಾಡೋದ್ರ ಮೇಲೆ ಒಂದ್ ಚೀಟಿ ಇರ್ತದೆ. ಯಾವ್ದೋ ಒಂದ್ ಮಾಲಿಗೆ ಹೋರಿ ಅಲ್ಲೊಂದ್ ಪರ್ಚೇಸ್ ಮಾಡ್ರಿ, ಒಂದ್ ಅದ್ರ ಮೇಲೆ ಬಿಲ್ ಇರ್ತದೆ, ರೇಟ್ ಇರ್ತದೆ. ಬೆಳೆಗೆ ಯಾಕೆ ಮಾಡಲ್ಲ ಸರ್? ರೈತ ನೀವು ಹೊಲ್ದಾಗ ಬೆಳೆದಂತ ರೈತರ ಬೆಳೆಗೆ ಒಂದು ನಿಗದಿ ಮಾಡ್ಬೇಕಲ್ಲ ಸರ್ ಬೆಲೆ. ಅದಕ್ಕೂ ನೀವು ರೈತರಿಗೂ ಅನುಕೂಲ ಮಾಡ್ಕೊಟ್ರಿ. ಮಾರಿದ್ದು ಇಲ್ಲೇ ನೀವು ದಲಾಲರು ಬರ್ತಾರ, ನೀವು APMC ದಾಗ
ನೀವು ಇಲ್ಲಿ ಬೆಳೆದ ವರ್ಷಾನುಚಾರಿ ಬೆಳಿತೀರಿ, ಬೆಳೆದು ಹೋಯ್ದಲ್ಲ 10 ರೂಪಾಯಿ ಕೆಜಿ ತೊಗೊಂಡು ನಿಮ್ ಮುಂದೆ ಇಟ್ಕೊಂಡು ಮಾರ್ತಾರೆ 30 ರೂಪಾಯಿ 40 ರೂಪಾಯಿ ಕೆಜಿ. ಅಂದ್ರೆ ಇನ್ನ ಯಾವ ಮಟ್ಟಿಗೆ ಇದ್ದೇವ್ ನಾವು. ಇವತ್ತು ಒಂದ್ ಕಡೆ ಹೋದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ಬಹಳ ಇದನ್ನ ನಾವು ಚರ್ಚೆ ಮಾಡಬೇಕಾದ್ರೆ ರೈತರಿಗೆ ಎಲ್ಲವನ್ನೂ ಕೂಡ ಗೊತ್ತಿದ್ದು ಕೂಡ ಇವತ್ತು ಬೆಳೆ ಬೆಳಿತಾನೆ, ಎಲ್ಲವನ್ನೂ ಕೂಡ ಇದ್ ಮಾಡ್ತಾನೆ, ಸಹಿಸ್ಕೊತಾನೆ ಅಂತಂದ್ರೆ ಇವತ್ತು ಅವನ ಒಂದು ವಿಚಾರನು ಕೂಡ ಬಹಳ ಆಳ ಕೇಳೋದನ್ನ ತಿಳ್ಕೊಳ್ತಕ್ಕಂಥದ್ದು ಕೂಡ ಇದಾಗ್ಬೇಕು. ಸರ್, ರೈತರಿಗೆ ಮೋಸ ಆಗ್ತಕ್ಕಂಥ ಪ್ರಸಂಗದಲ್ಲಿ ಬಂದ್ರೆ ರೈತರ ಒಂದು ದಲ್ಲಾಳಿಗಳಾಗಿ ರೈತರ ಮಧ್ಯೆ ಇದ್ಕೊಂಡು ಹೋರಾಟ ಮಾಡ್ತಕ್ಕಂಥ ಈ ಒಂದು ದಲ್ಲಾಳಿಗಳ ಬಗ್ಗೆ ತಾವೇನ್ ಹೇಳ್ತೀವಿ? ಸರ್, ನಾ ಹೇಳಿಲಿ 10 ರೂಪಾಯಿ ಕೆಜಿ ನಾವು ಮಾರ ನಮ್ ಮುಂದೆ ಅವಾಗಿಂದಾಗ ಅರ್ಧ ಗಂಟೆಗೆ ಇಟ್ಕೊಂಡು ಕೂಡ್ತಾನ. ಸಣ್ಣಗಿದ್ದಾಗ ನಾನು ನಾವು ನಮ್ ಮುತ್ತೇನ್ ಹಿಡ್ಕೊಂಡು ನಮ್ ಲ್ಯಾಂಡ್ ಇದೆ ಸರ್, ನೀರಾವರಿ. ನಾನು ಎಷ್ಟೋ ಸಲ ಗೋಬಿ ಹೈದರಾಬಾದ್ ಒಯ್ದಿದ್ದೀನಿ, ಒಯ್ದಿದ್ದೀನಿ. ನಾವು ಫೇಮಸ್ ನಮ್ಮ ಏರಿಯಾದಲ್ಲಿ ಬೆಳಿತಿದ್ವಿ. ಕಳ್ವಿ, ರತನ್ ಸಾಗರ್, ಬಾಸ್ಮತಿ ಇದು ಬೆಳೆದಿಲ್ಲ ಅಂತಿಲ್ಲ, ಎಲ್ಲಾನೇ ಬೆಳಿತೀವಿ. ಕಬ್ಬು ಬಾಳ್ ಬೆಳಿತೀವಿ. ಆ ಒಯ್ದ ನಾವು ಮಾರ್ಕೆಟಿಗೆ ಹಾಕಿದಾಗ ಅಲ್ಲೇ ಇಮಿಡಿಯೇಟ್ ಪರ್ಚೇಸ್ ಮಾಡ್ಕೊಂಡು ಒಯ್ದು ಅಲ್ಲೇ ಇಟ್ಕೊಂಡು ಮಾಡ್ತಿದ್ರು ಸರ್. ನಮ್ಮ ಹತ್ರ ಅವಾಗ 2 ರೂಪಾಯಿ ಕಿಲೋ, ನಾವು ಏನಾಗ 2 ರೂಪಾಯಿ ಕಿಲೋ 3 ರೂಪಾಯಿ ಕಿಲೋ ಗೋಬಿ ಇಮಿಡಿಯೇಟ್ ಬಾಜು ಇಟ್ಕೊಂಡು 15-20 ರೂಪಾಯಿ ಕೆಜಿ ಅಲ್ಲೇ ನಂಬಲ್ ತಗೊಂಡು ಅಲ್ಲೇ ಒಂದೇ ಗಂಟೆದಾಗ ಡಬಲ್ ಟಿಬಲ್ ಮಾಡ್ಕೊಂಡು ಹೋಯ್ತಾನೆ ಮನೆಗೆ. ಒಂದೊಂದ್ಸಲ ಕಿರಾಯಿ ಬಂದಿಲ್ಲ ಸರ್, ನಾವ್ ತೆಗ್ಸ್ಲಾಕ ಬರೀ ಅದು ತೆಗ್ದಿದ್ ಕೂಲಿ ಬಂದಿಲ್ಲ. ಇಷ್ಟ ದಿನ ಅದಕ್ಕೆ ಬೆಳೆಸಿದ್ದು, ನೀರ್ ಉಣಿಸಿದ್ದು, ಕಳಿಸಿದ್ದು, ಗೊಬ್ಬರ ಹಾಕಿದ್ದಲ್ಲ. ಅದು ಏನ್ ಕಿತ್ಕೊಂಡೋಗಿ ನಾವೇನ್ ಮಾರ್ಕೆಟಿಗೆ ಹಾಕ್ತಿವ್ ಅದಕ್ಕ ಆ ಕಿತ್ತಿದ ಕೂಲಿ ಬಂದಿಲ್ಲ. ಎರಡ್ ಸಲ ಹೊಲದಾಗ ಬಿಟ್ಬಿಟ್ಟಿದ್ದವ್ರು. ಅಂದ್ರೆ ಈ ತರ ಸಾವಿರಾರು ಎಷ್ಟು ಜನ ರೈತರಿದ್ದಾರೆ. ಆ ಪಾಪ ಅವ್ರು ಬಾಯಿ ಸತ್ತೋರಿದ್ದಾರೆ. ಅವ್ರು ರೋಡಿಗೆ ಬರಲ್ಲ, ರಾಜಕೀಯ ಮಾಡಲ್ಲ, ಲೀಡರ್ ಆಗಿ ಬಟ್ಟೆ ಹಾಕೊಂಬಲ್ಲ. ಅವ್ರು ಮುಂಜಾನೆ ರಾತ್ರಿ ತನ ಬೆವರು ಸುರಿಸ್ತಾರೆ ಬೆಳಿ ಬೆಳೆಸ್ಲಾಕ. ನಮ್ಗೆಲ್ಲ ಲೀಡರ್ಗಳಿಗೆಲ್ಲ ಅದೇ ಅವ್ರು ಬೆಳೆದ್ರೆ ಅವ್ರ ಅನ್ನ ಸಿಗುತ್ತೆ. ಇಲ್ಲ ಅನ್ನ ಸಿಗಲ್ಲ, ಯಾರು ಕಲ್ಲು ತಿಂದು ಬದುಕ್ಲಕ್ ಆಗಲ್ಲ. ಅವ್ರು ಬೆಳೆದರೆ ಇವ್ರು ತಿನ್ಬೇಕು ಎಲ್ಲರೂ. ಬಟ್ ಅವ್ರ ಬಗ್ಗೆ ಕಳ್ಕಳಿ ಬರೀ ಮೈಕ್ ಅಂಬದೇನ್ ಸರ್, ನಿಮ್ ಮನ್ಸಿನಾಗ ಬರ್ಲಿ ಕಳ್ಕಳಿ. ಆ ಮನಸ್ಸಿನಾಗಿರ್ಬೇಕು, ಮನಸ್ಸಿನಿಂದ ಬರ್ಬೇಕು. ಅದು ಇವತ್ತೇನು ಸುಮ್ಮನೆ ಮೈಕ್ ಸಿಕ್ತು ಸ್ಟೇಜ್ನಾಗ ನೋಡ್ಲತ್ತ ಏನ್ ಒಬ್ಬರು ಹೇಳಾರ, ಇಬ್ಬರು ಹೇಳಾರ, ಹೇಸಿಗೆ ಆಗಿ ಹೋಗ್ಯದ ರಾಜಕೀಯ. ಹೌದು, ಅದು ಒಂದು ಫ್ಯಾಕ್ಟ್ರಿ ಸರ್. ನೀವು ಇವತ್ತ ಜನರಿಗೆ ಏನೂ ಬೇಕಾಗಿಲ್ಲ, ಯಾವ್ದು ಫ್ರೀ ಕೊಡ್ಬೇಡ್ರಿ. ನೀವು ಹಾಸ್ಪಿಟಲ್ಗಳು ಒಳ್ಳೆ ಟ್ರೀಟ್ಮೆಂಟ್ ಇಡ್ರಿ, ಎಲ್ಲ ಫ್ರೀ ಸಿಗೋ ತರ ಮಾಡ್ರಿ. ಜನರಿಗೆ ಎಜುಕೇಶನ್ ಕೊಡ್ರಿ, ಮಕ್ಕಳಿಗೆ. ರೈತರಿಗೆ ಬೆಳೆದಿದ್ದಕ್ಕೆ ಮುಂದ್ ಬೆಲೆ ಸಿಗೋ ತರ ಕೊಟ್ರಿ. ನೀವು ಯಾವ ಸಬ್ಸಿಡಿ ಕೂಡ ಜೊರತ್ತಿಲ್ಲ, ಯಾವ ಲೋನ್ ಕೂಡ ಜೊರತ್ತಿಲ್ಲ. ಸರ್ಕಾರಕ್ಕೆ ರೈತರು ಲೋನ್ ಕೊಡ್ತಾರೆ, ಸರ್ಕಾರಕ್ಕೆ ರೈತರು ಹೆಲ್ಪ್ ಮಾಡ್ತಾರೆ. ಅದು ಮಾಡ್ರಿ. ಇದು ಅಲ್ಲಕ್ಕೆ ಇದು ಈಗ ಸ್ವತಂತ್ರ ಬಂದ್ 75, 76, 77 ವರ್ಷ ಆಗ್ಲತ್ತ. ಇನ್ನ ಇವತ್ತನ ಈ ಹಾಲತ್ತದ ರೈತರದ್ದು ಮುಂದೆ ಏನ್ ಮಾಡ್ತಾರಂತ ಯಾರು? ಅದಕ್ಕೆ ಎಲ್ಲಾ ಪಾರ್ಟಿ, ಎಲ್ಲಾ ಲೀಡರ್ಗಳ ಮೇಲೆ ರೈತರು ಬೇಸತ್ತಾರ. ಖಂಡಿತವಾಗಿಯೂ ಸರ್, ರೈತರಿಗೂ ಹಾಗೂ ಬೀದರ್ ನಾಡಿನ ಜನತೆಗೆ BSSK ಪುನರಾರಂಭದ ಕುರಿತಂತೆ ಮತ್ತೆ ಕಾರ್ಮಿಕರು ಕೂಡ ನಿಮ್ಮ ಸಂದೇಶ ಕಿವಿ ಮಾತಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಅದು ಫ್ಯಾಕ್ಟ್ರಿ ಚಾಲು ಆಗ್ಬೇಕು. ಸಾವಿರಾರು ಜನ ಕೆಲಸ ಮಾಡಿದಾರೆ. ಪಾಪ ಇಡೀ ಬಡ ಕುಟುಂಬಗಳಲ್ಲೆಲ್ಲ ಇದೆ. ಇವ್ರು ಕರೆಂಟ್ ಬಿಲ್ ಕಟ್ಟಕ್ಕಿರ್ಲಿಲ್ಲ. ಒಂದ್ಸಲ ನಾವೇನೋ ಕರೆಂಟ್ ಹಾಕ್ಸಿ ಏನೋ ಮಾಡಿಸಿದ್ವಿ. ಕರೆಂಟು ಇರ್ಲಿಲ್ಲ ಸರ್ ಅವ್ರ ಹತ್ರ ಮನೇಲಿ. ಅವ್ರು ಇಲ್ಲ ತಿಲ್ಲಕ್ ರೇಷನ್ ಇರ್ಲಿಲ್ಲ. ಅವ್ರು ಹೆಂಗ್ ಬದುಕ್ಬೇಕ್ರಿ? ಈಗ ಪೂರಾ 70-80% ವಯಸ್ಸಾಗಿದೆ ಅವ್ರು. ಈಗ ರಿಟೈರ್ಮೆಂಟ್ ಹಂತದಾಗಿದ್ದಾರೆ. ಅವ್ರು ಹೋಗಿ ಅದು ಬಿಟ್ಕೊಂಡು ಬೇರೆ ಕೆಲಸ ಮಾಡೋಕ್ಕೂ ಆಗಲ್ಲ, ಅಲ್ಲಿ ಇರಕ್ಕೂ ಆಗಲ್ಲ. ಸರ್, ತಾವು ಹೇಳಿದ ಹಾಗೆ ಈಗಲೂ ಕೂಡ ಆ ಒಂದು ಕಾರ್ಮಿಕರ ಒಂದು ಪರದಾಟ ಸಾಕಷ್ಟಿದೆ. ಬೇರೆ ಕಡೆ ಕೆಲ್ಸಕ್ಕೂ ಕೂಡ ಹೋಗಕ್ ಆಗ್ತಾ ಇಲ್ಲ, ಕೆಲ್ಸನೂ ಕೂಡ ಸಿಗ್ತಾ ಇಲ್ಲ. ಅವ್ರಿಗೆ ಇವತ್ತೊಂದು ಕಿರಾಣ ಅಂಗಡಿಯಲ್ಲಿ ಒಂದು ರೇಷನ್ ತಗೊಳ್ಬೇಕಂದ್ರೆ ಕೂಡ ಬಹಳ ಕಷ್ಟಕರವಾದಂಥದ್ದು. ಫೀಸ್ ಕಟ್ಲಕ್ಕಿಲ್ಲ ಸರ್. ಅವ್ರ ಹಾಲತ್ ಒಂದೊಂದು ಉಳ್ಳಕ್ ತಿಲ್ಲಕ್ ದೂರ. ಇಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಕಟ್ಟಿದ್ರೆ ಸ್ಕೂಲ್ನಾಗ ಹೊರಗೆ ಹಾಕ್ಲತ್ತದ. ಆ ಪರಿಸ್ಥಿತಿಗೆ ಅವ್ರಿದ್ದಾರೆ. ಅವ್ರು ಯಾರಿಗೆ ಹೇಳ್ಬೇಕು? ಖಂಡಿತವಾಗಿ. ಸೊ, ಎಲ್ಲಾ ರಾಜಕಾರಣಿಗೂ ಮತ್ತೆ ಹೋರಾಟಗಾರರಿಗೂ ನಿಮ್ಮ ಮನೆಯ ಒಂದು ಕರೆ ಒಲೆ. ನಾವು ನಿಸ್ವಾರ್ಥವಾಗಿ ರಾಜಕೀಯ ಮಾಡ್ಬೇಕು ಸರ್. ಇವ ಆ ಜಾತಿ ಈ ಜಾತಿ, ಈಗ ಎಲ್ಲಾ ಜಾತಿಯವ್ರ ಒಂದೊಂದೇ ಮನುಷ್ಯದ ಒಂದೇ ಒಟ್ಟಿರ್ತದ. ಈ ಜಾತಿ ರಾಜಕಾರಣ ಆಗ್ಬಾರ್ದು. ಯಾವನ್ ತಕ್ಲೀಫ್ ಅದ ಅವ್ನಿಗೆ ಏನ್ ಹೆಲ್ಪ್ ಮಾಡಬೇಕು, ಯಾರೇ ಇರ್ಲಿ. ಅವ್ ಯಾರ ಬಂದ ನನ್ನ ಹತ್ರ ಯಾರೇ ಬರ್ಲಿ, ಯಾವ ಜಾತಿ, ಯಾರ ಮಗ, ಯಾವ ಊರು, ಯಾವ ಪಾರ್ಟಿ ಎಂದು ಕೇಳಿಲ್ಲ. 2 ಸಲ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ, ಒಂದ್ಸಲ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಮುಂದೆ 18ಕ್ಕೆ ನನ್ ಬಿಜೆಪಿ ಹುಮ್ನಾಬಾದ್ ಟಿಕೆಟ್ ಫೈನಲ್ ಆಗಿತ್ತು. ಇದೇ ದಿವಂಗತ ಅನಂತ್ ಕುಮಾರ್ ಸಾಹೇಬ್ರು ಯಡಿಯೂರಪ್ಪರಿಗೆ ಏನ್ ಮಾಡಿದ್ರು, ಹುಮ್ನಾಬಾದ್ ಅಂತಲಿಕ್ಕೆ ಗುಂಡು ರೆಡ್ಡಿ ಅಂತಾರ ಅಂತ ಪೂರಾ ಫೈನಲ್ ಆಗಿದ್ದು. ಲಾಸ್ಟ್ ಅಂತ ಕಟ್ ಮಾಡಿದ್ರು. ಈ ಬೈ ಎಲೆಕ್ಷನ್ ಕಟ್ ಮಾಡಿದ್ರು. ಅವ್ರಿಗೆ ಬಸವ ಕಲ್ಯಾಣ ಗುಲ್ಬರ್ಗದವ್ರು ತಂದು ಕೊಟ್ಟರು ಸರ್. ಬಸವ ಕಲ್ಯಾಣಕ ನಾ ಆಲ್ರೆಡಿ ಬಸವ ಕಲ್ಯಾಣ 2 ಸಲ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಹೋರಾಟ ಮಾಡ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದೀನಿ.
ಯಾರು ಎಲಿಜಿಬಲ್ ಇರ್ತಾರ ಅವ್ರಿಗೆ ನೀವು ಹೆಲ್ಪ್ ಮಾಡ್ತಕ್ಕಂಥದ್ದು ಮಾಡ್ಬೇಕು. ಯಾರಿಗೋ ಇಟ್ಕೊಂಡು ದುಡ್ಡು ಕೊಟ್ಟು ಇದೇ ಬಕೆಟ್ ಇಡೋದು ಈ ತರ ಮಾಡಿ ರಾಜಕೀಯ ನಡೆದಿದೆ. ಆ ರಾಜಕೀಯ ನಮ್ಗೆ ಆಗಲ್ಲ. ನಮ್ದೇನಿದ್ರು ನೇರ ದಿಟ್ಟ ನಿರಂತರ. ಯಾವನಿಗೆ ಅಂಜೋರಿಲ್ಲ. ಅಂಜದೆ ಮ್ಯಾಲ್ ದೇವ್ರಿಗೆ ಸರ್, ತಂದೆ ತಾಯಿ ಹುಟ್ಟಿಸಿದಾರೆ, ತಂದೆ ತಾಯಿಗೆ ದೊಡ್ಡವ್ರಿಗೆ ಗೌರವ ಮಾಡ್ತೀವಿ. ಯಾರು ಗೌರವ ಮಾಡ್ತಾರ ಅವ್ರ ಹತ್ರ ಹೋಗ್ತೀವಿ. ಯಾವ ಗೌರವ ಮಾಡಿಲ್ಲ ಅವ್ರ ಮನೆ ಬದಲು ಚಪ್ಲಿ ಬಲಿಯೂ ನಾವು ಹೋಗಲ್ಲ ಸರ್. ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ರಾಜಕೀಯ ಮತ್ತು ತಮ್ಮ ವಿಚಾರಕ್ಕೆ ನಾವು